ಇವಾಗ ಪದಗ್ರಹಣ ಸಮಾರಂಭವನ್ನು ಸುಸ್ಥಿತಿಗೆ ತರುತ್ತಿದ್ದೇನೆ. ಥ್ಯಾಂಕ್ ಯು. ಅವಕಾಶ ವರ್ಜಿ ಮೇಡಮ್ ಅವ್ರಿಗೆ. ಗುಡ್ ಈವ್ನಿಂಗ್ ಎವ್ರಿವನ್. ಐ ಆಮ್ ದೀಪಾ ವರ್ಜಿ, ಪಾಸ್ಟ್ ಪ್ರೋಗ್ರಾಮ್ ಡೈರೆಕ್ಟರ್ ಜೆಸೆ ಗೋಕಾಕ್, ಜೆಸಿ ಕ್ರೀಡ್. ದೇವರಲ್ಲಿ ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು ಮತ್ತು ಉದ್ದೇಶವನ್ನು ನೀಡುತ್ತದೆ. ಮಾನವನ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಹೀಗೆಂದು ನಾವು ನಂಬುತ್ತೇವೆ. ಯುವ ಜನತೆಯಲ್ಲಿ ಗುಣಾತ್ಮಕ ಬದಲಾವಣೆ ಸೃಷ್ಟಿಸಿ ಸಶಕ್ತಗೊಳಿಸಲು ನಾಯಕತ್ವ ಬೆಳವಣಿಗೆ ಅವಕಾಶಗಳನ್ನು ಒದಗಿಸುವುದು. ಥ್ಯಾಂಕ್ ಯು. ಸಕಲ ವಿದ್ಯಾಗಳೆಲ್ಲ ಸರಸರ ಕಲಿಸಮ್ಮ, ಸಕಲ ವಿದ್ಯಾಗಳೆಲ್ಲ ಸರಸರ ಕಲಿಸಮ್ಮ, ಸಂಗೀತ ಸುಜೆಯು ನಿನ್ನಲ್ಲಿದೆ, ಸಂಗೀತ ಜ್ಞಾನ ನಿನ್ನಲ್ಲಿದೆ. ಆದಿದೇವ ಮಹಾದೇವ ಮಹಾದೇವ बीन बजा दिजा, बीन बजा दिजा, बीन बजा दिजा, बीन बजा दिजा. तकबीर तब ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ರಾಮ, ರಮಣೀಯ ನಾಮ ರಘುರಾಮ ರಮಣೀಯ ನಾಮ ರಘುರಾಮ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಶ್ರೀರಾಮ, ಆಶ್ರಿತ ವತ್ಸಲ ಶ್ರೀರಾಮ, ದೀನ ದಯಾಳೋ ಶ್ರೀರಾಮ, ಹರಿ ಸರ್ವೋತ್ತಮ ಶ್ರೀರಾಮ. ದಶಮುಖ ಮರ್ಧನ ದಶರಥ ರಾಮ, ಮಾರುತಿ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ.
ಕಲ್ಕಿ ಮನೋಹರ ಜ್ಞಾನದಾತ ಕರುಣಾಸಾಗರ ಕೋದಂಡರಾಮ ಭಕ್ತಿ ಪ್ರಿಯನೇ ಮುಕ್ತಿದಾಯಕ ಭಕ್ತಜನ ಶ್ರೀಮಂದಾರನೇ. ಒಂದೇನಂತಂದರೆ ನನಗೆ ಬಹಳ ಇಷ್ಟವಾದಂತಂದರೆ ಲೀಡರ್ಶಿಪ್ ಬಗ್ಗೆ, ಆಮೇಲೆ ಎಂಟ್ರಪ್ರಿನರ್ಶಿಪ್ಪು. ಈ ಲೀಡರ್ಶಿಪ್ ಅಂತ ಬಂದಾಗ ಎಲ್ಲರೂ ಹೇಳ್ತೀವಿ ಲೀಡ್ರ್ ಅಂದರೆ ಹಂಗೆ ಹಿಂಗೆ ನಾವು ಹೇಳ್ತೀವಲ್ಲ, ಸಿನಿಮಾದಲ್ಲಿರುವಂಥ ಹೀರೋ ಥರ ಹೇಳ್ತೀವಿ ಎಲ್ಲರೂ. ಬಟ್ ನನ್ನ ಪ್ರಕಾರ ಆಯಿತು ಅಥವಾ ಎಲ್ಲ ಒಂದು ಸಮಾಜದಲ್ಲಿ ನೋಡಿದರೆ ಒನ್ ಹೂ ಈಸ್ ಹ್ಯಾವಿಂಗ್ ಮಾರಲ್ ಕರೇಜ್ ಅಂತ. ಮಾರಲ್ ಕರೇಜ್ ಅಂದರೆ ಗೊತ್ತಿರ್ಬೇಕು ನಿಮಗೆ, ನೈತಿಕ ಧೈರ್ಯ ಅಂತ ಕರಿತೀವಿ. ನೈತಿಕ ಧೈರ್ಯ ಅಂತಂದರೆ ಎಲ್ಲರಿಗೂ ಬರಲ್ಲ, ಅದು ಎಲ್ಲರಿಗೂ ಬರಲ್ಲ. ಯಾಕೆ ಬರಲ್ಲ ಅಂತಂದರೆ ಕರೇಜ್ ಇರುತ್ತೆ ಆದರೆ ನೈತಿಕತೆ ಇರಲ್ಲ, ನೈತಿಕತೆ ಇರುತ್ತೆ ಆದರೆ ಕರೇಜ್ ಇರಲ್ಲ. ಸೊ ಎರಡನ್ನೂ ಮಿಕ್ಸ್ ಮಾಡಿ ಇರೋದು ಯಾರು ಅಂತಂದರೆ ಅವರೇ ಒಳ್ಳೆ ಲೀಡ್ರ್ ಅಂತ. ಸೊ ಒಂದು ಎಕ್ಸಾಂಪಲ್ ಹೇಳೋದಾದರೆ, ನಮ್ಮ ಒಂದು ಪ್ರೀ ಇಂಡಿಪೆಂಡೆಂಟ್ ಟೈಮ್ದಲ್ಲಿ, ಅಂದರೆ ಸ್ವತಂತ್ರ ಚಳುವಳಿ ಬಹಳಷ್ಟು ಆದವು, ನಿಮ್ಗೆ ಗೊತ್ತಿರಬೇಕು. ಅದರಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಭಾಳ ಒಂದು ಸತ್ಯಾಗ್ರಹ ಮಾಡೋದಿರ್ಬೋದು ಅಥವಾ ಬೇರೆ ಬೇರೆ ಚಳುವಳಿ ಮಾಡೋದಿರ್ಬೋದು, ಎಲ್ಲದರಲ್ಲಿನೂ ಧೈರ್ಯ ಇತ್ತು ಅವರಿಗೆ. ಏನು ಧೈರ್ಯ ಅಂದರೆ ನೈತಿಕತೆಯ ಧೈರ್ಯ ಅಂತ. ನೀವು ನೋಡಿ ಬೇಕಂದರೆ ಹಿಸ್ಟ್ರಿಯಲ್ಲಿ ಒಂದು ಸ್ವಲ್ಪ ಹಂಗೆ ಹಿಂದೆ ತಿರುಗಿ ನೋಡ್ರಿ, ಒಬ್ಬ ನಾಯಕನಾದವಂಗೆ ಬರೀ ಧೈರ್ಯ ಅಷ್ಟೇ ಸಾಲದು, ನೈತಿಕತೆಯೂ ಬೇಕಂತೇಳಿ. ಸೊ ಹಾಗಾಗಿ ಆ ಒಂದು ಲೀಡರ್ಶಿಪ್ ಕ್ವಾಲಿಟಿ ತಾವು ಎಲ್ಲರಿಗೂ ಕೊಡ್ತಾ ಇದ್ದೀರಿ ಜೈಸೈದವರು. ಅದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. 2023 ಜೈಸೈ ಗೋಕಾಕ್ ಅಭೂತಪೂರ್ವವಾದ ಕೆಲಸಗಳನ್ನ ಮಾಡಿದೆ. ನಮ್ಮ 2023ರ ಅಧ್ಯಕ್ಷರಾದಂಥ ಶೇಖರ್ ಉಳ್ಳಾಗಡ್ಡಿ ಸರ್ ಅವರು ಒಂದು ವರ್ಷದ ವರದಿಯನ್ನು ಒಪ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. Really, I am very proud of to be having the president of for 2023, because all my members have given me an hand to hand and supported me to do all the beautiful and wonderful works that we have got the prizes from the zone. That now the Anush Gowda IPZP has told that the Shekhar has done the good works in this, but no sir, our members have done all the good works and all the social works that I have recognized in the Zone 24. So I am heartfully thanks for all my members and in the guidance of our IPP Rajnikant Malviya sir, who is a successful president of our JCI Gokak now 2 years. With his guidance, our team here attended the Lords, which is held in Shimoga, I think so. For 2 days training, they had been there. I was absent that time. Sorry, sir. And also in that Lords function, our JCI GOM Loom has got 4 prizes. One for subscription of fees and celebrating the Youth Day, that is Swami Vivekananda Day. And also one important functions we have done on Valentine's Day, that is our zone has requested to send the couples photos of your loom. That time, whichever photos were there with me, I have sent to my zone level. But luckily, we are expecting that I may get the prize, you may get the prize. But the prize was taken by a handsome guy couple who is always enthusiastic and always working hard for our JCI in spite of his busy schedule of his work. That is none other than our past national coordinator, a well-known lawyer, J.C. Vishnu Latu sir. Couple got that prize, zone level. A beautiful Valentine's Day couple they have got that time. ಶ್ರೀರಾಮ ಕರುನಾಡ ಸುದ್ದಿ ಹನುಮಂತ ಬೆಟ್ಟವನು ಎತ್ತಿ ಶ್ರೀರಾಮ ಕರುನಾಡ ಸುದ್ದಿ
ಮುಖ್ಯಸ್ಥರಲ್ಲಿ ಮಾತಾಡ್ತಿದ್ದೆ, ಇದ್ರ ಉದ್ದೇಶ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಮಾನ್ಯ ತಹಸೀಲ್ದಾರರು ಕೂಡ ಅದನ್ನು ಹೇಳಿದ್ರು, ಏನು ಅಂತಂತಂದ್ರೆ ನಾಯಕತ್ವ ಗುಣವನ್ನು ಜನರಲ್ಲಿ ಬೆಳೆಸ್ತಕ್ಕಂಥ ಕಾರ್ಯ ಈ ಸಂಸ್ಥೆ ಮಾಡ್ತಿದೆ ಅಂತಕ್ಕಂಥದ್ದು ಭಾಳ ದೊಡ್ಡ ಹೆಮ್ಮೆಯ ಮಾತು ಅಂತಕ್ಕಂಥದ್ದು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಹೇಗಾಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಂತಂದ್ರೆ ಎಲ್ಲರನ್ನೂ ಕೂಡ ಗುಲಾಮರನ್ನಾಗಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಈ ಸಮಾಜದೊಳಗಡೆ ನಾಯಕರನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಸಂಸ್ಥೆ ಇದೆ ಅಂತಂದ್ರೆ ಅದು JCI ಅಂತ ಹೇಳಕ್ಕೆ ನಾವು ಬಹಳಷ್ಟು ಹೆಮ್ಮೆ ಪಡ್ತೇವೆ. ಯಾಕಂದ್ರೆ ಇವತ್ತು ಯಾರನ್ನೂ ಮುಂದೋಗಕ್ಕೆ ಬಿಡಂಗಿಲ್ಲ, ಹೌದಲ್ಲ, ಎಲ್ಲರನ್ನೂ ಹಿಂದೆ ಎಳಿಬೇಕಂತಲೇ ವಿಚಾರ ಮಾಡ್ತಿರುತ್ತೆ. ಆದರೆ ಸಮಾಜದ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಕೂಡ ಸಮಾಜದ ವ್ಯಕ್ತಿಗಳು ಬರಲಿ ಅಂತಕ್ಕಂಥ ಭಾವನೆಯೊಂದಿಗೆ ಇದೊಂದು ಕ್ಲಬ್ ಹುಟ್ಟಕೊಂಡಿದೆ. ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿದ್ದಾರೆ. ವರದಿ ವಾಚನದಲ್ಲಿ ತಾವೆಲ್ಲರೂ ಕೇಳಿದ್ರೆ ನಮ್ಮ ಭಾರತೀಯ ಹಬ್ಬಗಳೇನಿದೆ ಅದನ್ನೆಲ್ಲನೂ ಕೂಡ ಆಚರಣೆ ಮಾಡ್ತೀರಾ. ಎಲ್ಲದಕ್ಕಿಂತ ಮುಖ್ಯ ಏನು ಅಂತಂದ್ರೆ ಮನುಷ್ಯನಿಗೆ ನಾಯಕತ್ವ ಗುಣ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಬ್ರಿಟಿಷರ ಕಾಲದಿಂದಲೂ ಕೂಡ ನಮಗೇನಂತ ಕರ್ಕೊಂಡು ಬಂದರು, ಗುಲಾಮರು ಅಂತಲೇ ಕರ್ಕೊಂಡು ಬಂದರು. ಆದರೆ ಈಗ ಅದೆಲ್ಲ ಬದಲಾವಣೆಯಾಗಿ ಹೋಗ್ಬಿಟ್ಟದ. ಒಂದು ಕಾಲ ಇತ್ತು ಏನು ಅಂತಂತಂದ್ರೆ ಭಾರತ ಡೆವಲಪ್ಮೆಂಟಿಂಗ್ ದೇಶ ಅಂತಿದ್ರು. ಆದರೆ ಇನ್ನೇನು 2027 ಅನ್ಗುಡ್ದೇ ಡೆವಲಪ್ಡ್ ಕಂಟ್ರಿ ಅಂತ ಅನಿಸ್ಕೊಳ್ತಕ್ಕಂಥ ರೇಂಜಿಗೆ ನಮ್ಮ ಕಂಟ್ರಿ ರೆಡಿ ಆಗ್ತಾ ಇದೆ ಈಗಾಗಲೇ. ಇದಕ್ಕೆಲ್ಲ ಮೂಲ ಉದ್ದೇಶಗಳು ಎರೆಮಲೆ ಕಾಯಿ ಅಂತೆ ಇವೆಲ್ಲ ಸಂಸ್ಥೆಗಳು ಕೊಡುಗೆ ಕೊಟ್ಕೊಂತ ಬರ್ತಾ ಇದ್ದಾವೆ. ಆಮೇಲೆ ತಾಯಿಯಂದಿರೆಲ್ಲರೂ ಸಮ್ಮಿಲನಗೊಂಡಿದ್ದು ಭಾಳಷ್ಟು ಖುಷಿ ಅನಿಸ್ತು. ಮತ್ತು ಈ ಕ್ಲಬ್ ಮೆಂಬರ್ಗಳೆಲ್ಲನೂ ಕೂಡ ಲೀಡ್ ಒಳಗಡೆ ತಾಯಿಯಂದಿರು ಇರ್ತಕ್ಕಂಥದ್ದು ಭಾಳಷ್ಟು ಹೆಮ್ಮೆ. ಕಾರಣ ಏನು ಅಂತಂತಂದರೆ ನಿಜವಾದ ನಾಯಕತ್ವ ಗುಣ ಬೆಳೆಸ್ಕೊಳ್ಬೇಕಾಗಿರೋರು ತಾವು ಮುಖ್ಯವಾಗಿ ಏನು ಅಂದರೆ ತಮ್ಮ ಹತ್ರ ನಾಯಕತ್ವ ಗುಣ ಇದ್ದೇ ಇರುತ್ತೆ, ಅದನ್ನು ಗುರುತಿಸ್ಬೇಕಷ್ಟೇ. Our members who have helped me to grab the prizes, I want to honor them all. I request one by one, I call the ಸೊ ಇದಕ್ಕೆ ಕಾರಣ ನಮ್ಮ ನಂದಗಾಂವ್ ಮೇಡಮ್ ಅವರ ಸಾಧನೆಗೆ ಒಂದು ನೆನಪಿನ ಕಾಣಿಕೆಯನ್ನು ಅಧ್ಯಕ್ಷರು ಸಲ್ಲಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಬರಲಿ. देश रंगीला रंगीला देश मेरा रंगीला देश रंगीला रंगीला देश मेरा रंगीला पूरा लंदन ठुमकदा ओ जदों नचे पैण दी पूरा लंदन ठुमकदा तू घंटी बिग बैन दी पूरा लंदन ठुमकदा. 1993 ಜುಲೈ 25ರಂದು ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮ ರಾಂಪುರ್ ಹಾಗೂ ಪ್ರೌಢ ಶಿಕ್ಷಣವನ್ನು ರಾಂಪುರ್ ಹಾಗೂ ಬಾಗಲಕೋಟೆಯ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಪೂರೈಸಿರುತ್ತಾರೆ. ಡಿಪ್ಲೊಮಾ ಪದವಿಯನ್ನು 2012ರಲ್ಲಿ ಬಾಗಲಕೋಟೆಯ ಸರ್ಕಾರಿ ಡಿಪ್ಲೊಮಾ ಕಾಲೇಜಿನಲ್ಲಿ ಪಡೆದಿರುತ್ತಾರೆ. ಪದವಿ ಶಿಕ್ಷಣವನ್ನು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಬಾಗಲಕೋಟೆಯ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2015ನೇ ಸಾಲಿನಲ್ಲಿ ಪೂರ್ಣಗೊಳಿಸಿರುತ್ತಾರೆ. ಅದೇ ವರ್ಷದಲ್ಲಿ ಅಂದರೆ 2015ರಲ್ಲಿ ಕರ್ನಾಟಕ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಿರಿಯ ಅಭಿಯಂತರರಾಗಿ ಜೂನಿಯರ್ ಇಂಜಿನಿಯರ್ ಆಯ್ಕೆಗೊಂಡು 2015 ಅಕ್ಟೋಬರ್ 1ರಂದು ಗೋಕಾಕ್ ತಾಲೂಕಿನ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಉಪವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಾ ಇಲ್ಲಿವರೆಗೆ ನಮ್ಮ ಗೋಕಾಕ್ದಲ್ಲಿ ನಮ್ಮೊಂದಿಗೆ ಇದ್ದಾರೆ. 2022ನೇ ಸಾಲಿನಲ್ಲಿ ಗೋಕಾಕ್ ಘಟಕದ JCI ಸದಸ್ಯರಾಗಿ ಸಂಸ್ಥೆಗೆ ಸೇರಿಕೊಂಡು
ಹಲವಾರು ಸಮಾಜಮುಖಿ ಸೇವೆಗಳನ್ನು ಮಾಡ್ತಾ 2023ನೇ ಸಾಲಿನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸಿ ಈ ಗೋಕಾಕ್ ಘಟಕದ ಹೆಸರನ್ನು ವಲಯ ಮಟ್ಟ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಲ್ಲಿ ಬಹಳ ತನುಮನದಿಂದ ಶ್ರಮಿಸಿದ್ದ ಇವರಿಗೆ ಸುಪುತ್ರ ಸಾತ್ವಿಕ್ ಎಂಬ ಒಂದು ಮುದ್ದು ಮಗುವಿದೆ. ಸೊ ಈ ಒಂದು ನಾಯಕ ಈ ಕಾರ್ಯಕ್ರಮದ 2024ರ ಅಧ್ಯಕ್ಷ ಅಂತ ಹೇಳಲಿಕ್ಕೆ, ನಮ್ಮ ಜೆಸಿ ಸಂಸ್ಥೆ ಅಧ್ಯಕ್ಷ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಆ ಅಧ್ಯಕ್ಷನ ಈಗ ನೀವು ಎಲ್ಲರೂ ಎದ್ದು ನಿಂತು ಆಗಮನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಪ್ರಜ್ಞಾ ಬಾ. ಫಸ್ಟ್ ಅವರು ಪರ್ಮಿಷನ್ ಬೇಕು ಮೇಡಮ್. ನಮ್ಮ ಜೆಸಿ ಸಂಸ್ಥೆಯಲ್ಲಿ ಅಧ್ಯಕ್ಷರಾದಮೇಲೆ ಅವರ 1 ವರ್ಷದ ಅವಧಿಯನ್ನು ನಾವು ಝೋನ್ ಅವರು ನ್ಯಾಷನಲ್ ಅವರೆಲ್ಲ ತಗೋತೀವಿ. ಕಾರ್ಯಕ್ರಮ ಮಾಡೋಕ್ಕೆ ಹೇಳ್ತೀವಿ, ಟ್ರೈನಿಂಗ್ ಮಾಡೋಕ್ಕೆ ಹೇಳ್ತೀವಿ, ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೇಳ್ತೀವಿ. 1 ವರ್ಷ ಸಂಪೂರ್ಣವಾಗಿ ನಮಗೆ ಸಮಯವನ್ನು ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಿಮ್ಮ ಸಂಪೂರ್ಣ ಒಪ್ಪಿಗೆ ಇದೆಯಾ? ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್ ಇನ್ನು ಒಪ್ಪಿಗೆ ಕೊಟ್ಟ ಮೇಲೆ ಇನ್ನು ನಮ್ಗೆ ಯಾವುದು ಭಯ ಇಲ್ಲ. ನಾನು JCI ಗೋಕಾಕ್ ಸಂಸ್ಥೆಯ ಅಧ್ಯಕ್ಷನಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಸಂಸ್ಥೆಯ ತತ್ವ ಹಾಗೂ ನಂಬಿಕೆಗಳ ಜೀವಂತ ಮಾದರಿಯಾಗಿ ನನ್ನ ಶಕ್ತಿ ಮೀರಿ ಸೇವೆ ಸಲ್ಲಿಸುತ್ತೇನೆಂದು ಮತ್ತು ಈ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಾಂಗ್ರ್ಯಾಚುಲೇಷನ್ಸ್ ದ ಕ್ಯೂಟ್ ಬಾಯ್. ಥ್ಯಾಂಕ್ ಯು ಅಧ್ಯಕ್ಷರ. ಇವತ್ತಿನ ದಿವಸ JCI ಗೋಕಾಕ್ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಆ್ಯಕ್ಚುಲಿ ನಾ ಹೇಳ್ಬೇಕಂದ್ರೆ ಬೇರೆಯವರು ಈ ವರ್ಷದ ಅಧ್ಯಕ್ಷ ಸ್ಥಾನ ಅಲಂಕರಿಸಬೇಕಂತೇಳಿ ಭಾಳ ಆಸೆ ಇಟ್ಕೊಂಡಿದ್ರು. ಬಟ್ ಆ್ಯಸ್ ಪರ್ ಗೈಡ್ಲೈನ್ಸ್ ನಮ್ಮ ನ್ಯಾಷನಲ್ JCIದಿಂದ 18ರಿಂದ 40 ವರ್ಷಕ್ಕೆ ಸೀಮಿತಗೊಳಿಸಿದ್ದರಿಂದ ಈ ಒಂದು ಅವಕಾಶ ನನಗೆ ಒಲಿದು ಬಂದಿರುತ್ತದೆ. ಅದರ ಜೊತೆಗೆ ನಾನು ಈ ವರ್ಷ ಗೋಕಾಕ್ ಘಟಕದ 31ನೇ ಅಧ್ಯಕ್ಷನಾಗಿ ಅಧಿಕಾರ ಪಡೆದುಕೊಳ್ಳುತ್ತಿದ್ದೇನೆ. JCI ಅಂದರೆ ಪಬ್ಲಿಕ್ ರಿಲೇಷನ್ ಆ್ಯಕ್ಟಿವಿಟೀಸ್ ಹಾಗೂ ನಾಯಕತ್ವದ ಒಂದು ಅಭಿವೃದ್ಧಿ ಬೆಳೆಸಿಕೊಳ್ಳುವಂಥ ಒಂದು ಸಂಸ್ಥೆಯಾಗಿರುತ್ತದೆ. ಇದು ಯಾವುದೇ ಸರ್ಕಾರ ಹಾಗೂ ವ್ಯಕ್ತಿಗಳ ಪರವಾಗಿ ಇರುವುದಿಲ್ಲ. ಇದು ಇರುವುದು ಸಾರ್ವಜನಿಕರ ಹಾಗೂ JCI ಒಂದು ಕುಟುಂಬದ ಪರವಾಗಿ. ಇಲ್ಲಿ ಇರುವಂಥ ಎಲ್ಲ ಸದಸ್ಯರು ಒಂದು ಕುಟುಂಬ ಎಂದು ನಾನು ಭಾವಿಸುತ್ತೇನೆ. ಆಮೇಲೆ ನಮ್ಮ IPP ಉಳ್ಳಾಗಡ್ಡಿ ಸರ್ ಹೇಳಿದರು, ಸಂತೋಷ್ ಸವದಿ ಸರ್ ಅವ್ರದ್ದೇನೋ ಮುಹೂರ್ತ ನೋಡಿದ್ರಂತ. ಆದರೆ ಸಂತೋಷ್ ಸರಿಗೆ ಯಾಕೋ ನಮ್ಮ ಮುಹೂರ್ತ ನೋಡೋದು ಮರ್ತರೇನಂತ ನನಗನ್ಸುತ್ತೆ. ಯಾಕಂದ್ರೆ ಅವರು ಉಳ್ಳಾಗಡ್ಡಿ ಸರಿ ಅವರಿಗೆ ಯಾವ ಒಂದು ಗಳಿಗೆ ಒಳಗೆ ಮುಹೂರ್ತ ನೋಡಿದ್ರೋ ಗೊತ್ತಾಗಲಿಲ್ಲ. ಬಟ್ ನಮಗೆ ಎಟ್ಲೀಸ್ಟ್ ಒಂದು ಮಾತು ಹೇಳಲಿಲ್ಲ ಅನ್ನೋದು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡುತ್ತೇನೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಉಳ್ಳಾಗಡ್ಡಿ ಸರ್ ಅವರು ವರ್ಷ ಪೂರ್ತಿ ನಮ್ಮ JCI ಸದಸ್ಯರ ಪ್ರತಿಯೊಂದು ಬರ್ತ್ಡೇ ಹಾಗೂ ಆ್ಯನಿವರ್ಸರಿಗಳಿಗೆ ಯಾವತ್ತೂ ಮಿಸ್ ಮಾಡದೆ ಪ್ರತಿಯೊಬ್ಬರಿಗೂ
ವರ್ಷ ಪೂರ್ತಿ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅದೇ ರೀತಿ ನಾವು ಇದನ್ನು ಮುಂದುವರಿಸ್ತೀವಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಉಳ್ಳಾಗಡ್ಡಿ ಸರ್ ಅವರು ಒಂದು ಹೆಲ್ಪ್ ಮಾಡಬೇಕು. ಒಂದು ವೇಳೆ ನಮಗೇನಾರು ಮರೆತ್ರೆ ದಯವಿಟ್ಟು ನೆನಪು ಮಾಡಬೇಕು. ಉಳ್ಳಾಗಡ್ಡಿ ಸರ್ ಅವರಿಗೆ ಒಂದು ರಿಕ್ವೆಸ್ಟು, ತಮ್ಮ ಒಂದು ಅವಧಿಯಲ್ಲಿ ಯಾವುದೇ ಕಾರ್ಯಕ್ರಮಗಳು ತಾವು ಮಾಡಬೇಕಂತ ತಲೆಯೊಳಗೆ ಏನಾರು ವಿಚಾರ ಇದ್ದು ಆಗಿರಲ್ಲ, ಅಂಥ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋಣ ಅಂತೂ ಅವರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಅಂಥ ಕಾರ್ಯಕ್ರಮಗಳು ತಮ್ಮ ಒಂದು ಮನದಲ್ಲಿದ್ದರೆ ಅವನ್ನ ನಮ್ಮ ಜೊತೆ ಹಂಚ್ಕೊಳ್ರಿ. ಅಂಥವನ್ನ ಈ ವರ್ಷ ಪೂರ್ತಿ ನಾವು ಒಂದು ಒಳ್ಳೆಯ ಕಾರ್ಯಗಳನ್ನು ಗೋಕಾಕ್ ಘಟಕಕ್ಕೆ ನೀಡೋಣ ಎಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನಿಮ್ಮ ಅವಧಿಯಲ್ಲಿ ನಾನು ನಿಮಗೆ ಎಲ್ಲ ಸಹಕಾರವನ್ನು ಕೊಡುತ್ತೇನೆ. ಹಾಗೆಯೇ ನನ್ನ ಕನಸಿನ ಕಾರ್ಯಕ್ರಮ ಏನು ಇದ್ದರೂ ನಿಮಗೆ ತಿಳಿಸುತ್ತೇನೆ. ಇಬ್ಬರು ಒಟ್ಟಿಗೆ ಆಗಿ ಎಲ್ಲ ಕಾರ್ಯಕ್ರಮವನ್ನು ಮಾಡೋಣ. ಜೈ JCI. Can't last forever. Why? We cannot live together. Try. Don't let him take your love from me. You're no good, can't you see, brother Louie, Louie, Louie? I'm in love, set to free. Oh, she's only looking to me. Only love breaks a heart, brother Louie, Louie, Louie. Only love's paradise. Oh, she's ನನ್ನ 2024ನೇ ಸಾಲಿನ ಘಟಕ ಮಂಡಳಿಯನ್ನು ವೇದಿಕೆಯ ಮೇಲೆ ಕರೀತಾ ಇದ್ದೇನೆ. ಕಾರ್ಯದರ್ಶಿ JC ಪ್ರಕಾಶ್ ವರ್ಜಿ ಸರ್ ಬರಬೇಕು. ಲೇಡಿ JC ಪ್ರೆಸಿಡೆಂಟ್ ರಾಜೇಶ್ವರಿ ಕಿತ್ತೂರು ಮೇಡಮ್ ಅವರು ಬರಬೇಕು. ಲೇಡಿ JC ಸೆಕ್ರೆಟರಿ ಗೀತಾ ಗಂಗರೆಡ್ಡಿ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. JJC ಪ್ರೆಸಿಡೆಂಟ್ ಪ್ರಕೃತಿ ಲಾತೂರ್ ವೇದಿಕೆ ಮೇಲೆ ಬರಬೇಕು. JJC ಸೆಕ್ರೆಟರಿ ವಿರಾಜ್ ಮಾಳೋದೆ ವೇದಿಕೆ ಮೇಲೆ ಬರಬೇಕು. ಪ್ರೋಗ್ರಾಮ್ ಡೈರೆಕ್ಟರ್ ಆದಂಥ ಶನಿಜಾ ದಫೇದಾರ್ ಮೇಡಮ್ ಕೂಡ ವೇದಿಕೆ ಮೇಲೆ ಬರಬೇಕು. ಜೂನಿಯರ್ JC ಕೋಆರ್ಡಿನೇಟರ್ ರೇಖಾ ಗಂಗರೆಡ್ಡಿ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಸಂತೋಷ್ ಹವಾಲ್ದಾರ್ ಸರ್, ಸಲ್ಮಾ ದಬಾಡಿ ಮೇಡಮ್, ಪ್ರೀತಿ ಕುರ್ಬೆಟ್ ಮೇಡಮ್, ಮಲ್ಲಪ್ಪ ಮದಿಯಳ್ಳಿ ಸರ್, ಬಸವರಾಜ್ ಮಾಳಿ ಸರ್, ಅಬ್ದುಲ್ ಮಕಾಂದ ಸರ್ ವೇದಿಕೆ ಮೇಲೆ ಬರಬೇಕು. ಸಂಜು ಮಾಳೆದವರ್ ಸರ್, ರಮಾಕಾಂತ್ ಕೋಸಂದಳ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು. ಮೀನಾಕ್ಷಿ ಸೌದಿ ಮೇಡಮ್, ರಾಜೇಶ್ವರಿ ಹಳ್ಳಿ ಮೇಡಮ್ ವೇದಿಕೆ ಮೇಲೆ ಬರಬೇಕು. ಎಲ್ಲ ಪದಾಧಿಕಾರಿಗಳು ತಮ್ಮ ಬಲಗೈಯನ್ನು ಬಲಭುಜಕ್ಕೆ ಹಿಡಿಯಬೇಕು. ಎಲ್ಲರೂ ನಾನು ಹೇಳಿದಂತೆ ಉಚ್ಚರಿಸಬೇಕು. ನಾನು JCI ಗೋಕಾಕ್ ಸಂಸ್ಥೆಯ ಪದಾಧಿಕಾರಿಯಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಸಂಸ್ಥೆಯ ತತ್ವ ಹಾಗೂ ನಂಬಿಕೆಗಳ ಜೀವಂತ ಮಾದರಿಯಾಗಿ ನನ್ನ ಶಕ್ತಿ ಮೀರಿ ಸೇವೆ ಸಲ್ಲಿಸುತ್ತೇನೆಂದು ಮತ್ತು ಈ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣವಚನ ಸ್ವೀಕರಿಸುತ್ತೇನೆ. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. 2023ನೇ ಸಾಲಿನ ಸೆಕ್ರೆಟರಿಯವರು 2024ನೇ ಸಾಲಿನ ಕಾರ್ಯದರ್ಶಿಯವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಲೇಡಿ JC ಸೆಕ್ರೆಟರಿ, ಲೇಡಿ JC ಪ್ರೆಸಿಡೆಂಟ್ ಕೂಡ ಅಧಿಕಾರ ಹಸ್ತಾಂತರ ಮಾಡಿಕೊಳ್ಳಲು ಕೇಳಿಕೊಳ್ಳುತ್ತೇನೆ. ಹಲೋ, 2024ರ ಕಾರ್ಯದರ್ಶಿ ಪ್ರಕಾಶ್ ವರ್ಜಿ ಅವರಿಗೆ ನಮ್ಮ 23 ಸಂತೋಷ್ ಹವಾಲ್ದಾರು ಅಧಿಕಾರ ಹಸ್ತಾಂತರ ಮಾಡ್ತಾ ಇದ್ದಾರೆ. ನಿಮ್ಮ ಜ್ವರದ ಚಪ್ಪಾಳೆ ಬರಲಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ.
ಸೌದಿ ಅವರಿಂದ ಪ್ರಕೃತಿ ಲಾತೂರ್ ಅವರಿಗೆ ಅಧಿಕಾರ ಹಸ್ತಾಂತರ. ಚಪ್ಪಾಳೆ ಬರಲಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮಾಳೋದಿ ಅವರಿಗೆ ಅಧಿಕಾರ ಹಸ್ತಾಂತರ. ಜೋರಾದ ಚಪ್ಪಾಳೆ ಬರಲಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. 2022ರಿಂದ 23 ತನಕ 2 ವರ್ಷ ಅಧಿಕಾರ ಅನುಭವಿಸಿ ಸಂಸ್ಥೆಯನ್ನು ಭಾಳ ಉನ್ನತ ಮಟ್ಟಕ್ಕೆ ಹೋದಂಥ ನಂದಗಾಂವ್ ಮೇಡಮ್ ಅವರಿಂದ ನಮ್ಮ ನೂತನ ಅಧ್ಯಕ್ಷರು ಕಿತ್ತೂರು ಮೇಡಮ್ ಅವರಿಗೆ ಅಧಿಕಾರ ಹಸ್ತಾಂತರ. ಜೋರಾದ ಚಪ್ಪಾಳೆ ಬರಲಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಮೇಡಮ್. ಕಾರ್ಯದರ್ಶಿ ಗಂಗರೆಡ್ಡಿ ಗೀತಾ ಬಸವರಾಜ್ ಗಂಗರೆಡ್ಡಿ ಅವರಿಗೆ ಅಧಿಕಾರ ಹಸ್ತಾಂತರ. ಜೋರಾದ ಚಪ್ಪಾಳೆ ಬರಲಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಮೇಡಮ್. ಗಂಗರೆಡ್ಡಿ ಸರ್ ಕಡೆಯಿಂದ ಚಪ್ಪಾಳೆ ಕೇಳಿಸ್ತಾ ಇಲ್ಲ ನಮಗೆ. ಪ್ರೋಗ್ರಾಮ್ ಡೈರೆಕ್ಟರ್ ರಾಜೇಶ್ವರಿ ಹಳ್ಳಿ ಅವರಿಂದ 2024ರ ಪ್ರೋಗ್ರಾಮ್ ಡೈರೆಕ್ಟರ್ ನಮ್ಮ ದಫೇದಾರ್ ಮೇಡಮ್ ಅವರಿಗೆ ಅಧಿಕಾರ ಹಸ್ತಾಂತರ. ಜೋರಾದ ಚಪ್ಪಾಳೆ ಮೂಲಕ 2024 ಜೂನಿಯರ್ ಜೆಸಿ ಡೈರೆಕ್ಟರ್ ರೇಖಾ ಗಂಗರೆಡ್ಡಿ ಅವರಿಗೆ ಅಧಿಕಾರ ಹಸ್ತಾಂತರ. ಜೋರಾದ ಚಪ್ಪಾಳೆ ಮೂಲಕ ನಾನು ಜೆಸಿ ಉದ್ದೇಶವನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಹಾಗೂ ಜೆಸಿ ಆದರ್ಶ ಮತ್ತು ತತ್ವಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆಂದು ವಿಶ್ವಾಸಪೂರ್ವಕವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. सुनो गौर से दुनिया वालों, बुरी नजर ना हम पे डालो, चाहे जितना जोर लगा लो, सबसे आगे होंगे हिंदुस्तानी. सुनो गौर से दुनिया वालों, बुरी नजर ना हम पे डालो, चाहे जितना जोर लगा लो, सबसे आगे होंगे हिंदुस्तानी. हमने कहा है तुम भी कहो, हमने कहा है जो तुम भी कहो. आओ हम मिलजुल के बोले अब तो यारा, अपना जहां है सबसे प्यारा. आओ हम मिलजुल के बोले अब तो यारा, अपना जहां है सबसे प्यारा. हमने कहा है जो तुम भी कहो. ಸದಸ್ಯರಲ್ಲ ಅವರೆಲ್ಲ ನಮ್ಮ ಅಧ್ಯಕ್ಷರು ಅಂತೇಳಿ ಪಾಪ 1 ವರ್ಷ ಕಾಲ ತನುಮನ ದಣದಿಂದ ನಿರಂತರವಾಗಿ ಸೇವೆ ಸಲ್ಲಿಸಿ ಇವತ್ತಿನ ದಿವಸ ಯಶಸ್ವಿಯಾಗಿ ನಮ್ಮ ಜೆಸಿ ಗೋಕಾಕ್ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಅಷ್ಟೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಕೀರ್ತಿ ನಮ್ಮ ಉಳ್ಳಾಗಡ್ಡಿ ಕುಟುಂಬ ಸಲ್ಲಿಸ್ತಾ ಇದೆ. ದಯವಿಟ್ಟು ಅನ್ನಪೂರ್ಣ ಮೇಡಮ್ ಅವರಿಗೆ ಮತ್ತು ಶೇಖರ್ ಉಳ್ಳಾಗಡ್ಡಿ ಸರ್ಗೆ ಸಂಸ್ಥೆಯ ಪರವಾಗಿ ಒಂದು ಅಭಿನಂದನೆ, ಗೌರವಪೂರ್ವಕ ಸನ್ಮಾನ ನೆರವೇರಿಸಿಕೊಡ್ಬೇಕಂತ ಹೇಳಿ. ಗೋಕಾಕ್ ಸಂಸ್ಥೆ ಏನಿದೆಯಲ್ಲ, ಜೆಸಿ ಸಂಸ್ಥೆ ನಿಮಗೆ ಗೊತ್ತಿರುವಂಥದ್ದು ಇಲ್ಲಿ ಅಷ್ಟೇ ಮಾತ್ರ. ಆದರೆ ಇಡೀ ಜೋನ್ 24ರಲ್ಲಿ ಅಂದರೆ ಶಿವಮೊಗ್ಗ ಇರ್ಬೋದು, ಬಳ್ಳಾರಿ ಇರ್ಬೋದು, ದಾವಣಗೆರೆ ಇರ್ಬೋದು, ತೀರ್ಥಹಳ್ಳಿ, ಅಲ್ಲಿ ಮಠ ವಿಷ್ಣು ಲಾತೂರ್ ಅಂದರೆ ಇಡೀ ಒಂದು ಜೋನ್ 24ಕ್ಕೆ ಒಂದು ವ್ಯಕ್ತಿತ್ವ. ಇದು ನನಗೆ ಗೊತ್ತಿರುವಂಥದ್ದು. ಯಾಕಂದ್ರೆ ನಾನು ಇಬ್ಬರು ಅಧ್ಯಕ್ಷರು. ಯಾಕಂದ್ರೆ ಅವರು ರಾಷ್ಟ್ರೀಯ ಸಂಯೋಜಕರು. ಅವ್ರ ವ್ಯಕ್ತಿತ್ವ, ನಾನವರು ಇಬ್ಬರು ಕೂಡ ತುಮಕೂರಲ್ಲಿರ್ಬೋದು, ನಾನು ಅವರು ಪ್ರೆಸಿಡೆಂಟ್ ಇದ್ದಾಗ ಒಂದು ಇದರೊಳಗಿದ್ವಿ. ಇವತ್ತು ಗೋಕಾಕದಲ್ಲಿ ಜೆಸಿಯ ಸಂಸ್ಥೆ ಇವತ್ತು ಇದೆ ಅಂದರೆ ಅದಕ್ಕೆ ಕಾರಣೀಭೂತರು ವಿಷ್ಣು ಲಾತೂರ್ ಅವರು. ಸುಮಾರು ದಿನಗಳಲ್ಲಿ ಎಂಥ ಸಮಸ್ಯೆಗಳನ್ನು ಎದುರಿಸಿಯೂ ಇವತ್ತು ಇಡೀ ಜೋನ್ 24ರಲ್ಲಿ ತಮ್ಮದೇ ಆದಂಥ ಚಾಪನ್ನು ಮುಗಿಸಿದಂಥ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂದರೆ ವಿಷ್ಣು ಲಾತೂರ್. ಅದರಲ್ಲಿ ಎರಡನೇ ಮಾತು ಇಲ್ಲ. ಯುವ ಜನತೆಯಲ್ಲಿ ಗುಣಾತ್ಮಕ ಬದಲಾವಣೆ ಅಂದರೆ ನಮ್ಮ ಸಂಸ್ಥೆ ಇರೋದೇ ಯುವ ಜನತೆಗೋಸ್ಕರ. ಯುವ ಜನತೆಯಲ್ಲಿ ಗುಣಾತ್ಮಕ ಬದಲಾವಣೆ ಸೃಷ್ಟಿಸೋದ್ರಿಂದ ಏನೇನೆಲ್ಲ ಆಗುತ್ತೆ ಅಂದರೆ ಅತ್ಯಂತ ಅದ್ಭುತವಾದ ವ್ಯಕ್ತಿ, ಅತ್ಯಂತವಾದ ನಾಯಕರನ್ನು ನಾವು ಹುಟ್ಟಾಕೋಕ್ಕೆ ಒಂದು ಅವಕಾಶ ಒದಗಿಸಿಕೊಡುವಂಥ ಏಕಮಾತ್ರ ಸಂಸ್ಥೆ ಅಂದರೆ ಜೆಸಿ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ.
ನಾನು ಹಾಗೆಯೇ ಮ್ಯಾನೇಜ್ಮೆಂಟ್ ಅಂದಾಗ ಒಂದು ನೆನಪಾಗೋದು ನಮ್ಮ ರಾಷ್ಟ್ರೀಯ ಸಂಯೋಜಕರು, ನಮ್ಮ ಗೋಕಾಕ್ನ ಹೆಮ್ಮೆ ಅಂತಲೇ ಹೇಳ್ಬೋದು, ನಮ್ಮೆಲ್ಲರ ಮಾರ್ಗದರ್ಶಕರು ವಿಷ್ಣು ಲಾತೋರ್ ಸರ್. ಈ ಸಂದರ್ಭದಲ್ಲಿ ಅವ್ರನ್ನ ಯಾಕೆ ನೆನೆಸ್ಕೊತಿದ್ದೀನಿ ಅಂದರೆ, ನನಗೆ ಅವರ ಒಂದು 3-4 ವರ್ಷದಿಂದ ಪರಿಚಯ. ಯಾವುದಾದ್ರು ವಿಚಾರದಲ್ಲಿ ಏನಾದರೂ ಕೇಳಿದ್ರೆ ಅವರ ಸಲಹೆ ಸಹಕಾರಗಳಿರುತ್ತೆ. ಒಂದು ದೊಡ್ಡ ಪ್ರೋಗ್ರಾಮ್, ನಾನು ಲಾಸ್ಟ್ ಟೈಮ್ ಸ್ಕಾಲರ್ಶಿಪ್ ಕೊಡುವಂಥ ಒಂದು ಪ್ರತಿಭಾ ಪುರಸ್ಕಾರ ಅಂತ ಪ್ರೋಗ್ರಾಮ್ ಒಂದು ಮಾಡ್ತಾರೆ. ಐ ಥಿಂಕ್ ಇಡೀ ಇಂಡಿಯಾದಲ್ಲಿ ಆ ಥರದ ಪ್ರೋಗ್ರಾಮ್ ನಡೆಯಲ್ಲ ಸರ್. ಸೊ ಅದರೆಲ್ಲ ಕಾರಣಕರ್ತರು ಅವರು. ನಮಗೆ ಮಾರ್ಗದರ್ಶನ ಇನ್ನೂ ಮಾಡ್ತಾಯಿರಿ ಅಂತ ಹೇಳ್ತೀನಿ ಸರ್. ಎರಡು 2023 ಜೆಸೆ ಅಧ್ಯಕ್ಷರಾಗಿ ಯಶಸ್ವಿ ಅಧ್ಯಕ್ಷರಾಗಿ ತಮ್ಮ ಕಾರ್ಯನಿರ್ವಹಿಸಿ ಎಲ್ಲರ ಮನ ಮೆಚ್ಚಿಸಿದ ಶ್ರೀ ಶೇಖರ್ ಉಳ್ಳಾಗಡ್ಡಿ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.